ಎಲ್ಲರಿಗೂ ಕೂಡ ಹನುಮಾನ್ ಸಂದೇಶ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತನ ಕೋರ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ನಮಸ್ಕಾರ ಅನ್ನುವ ಸಿಂಬಲ್ ಹಾಕಿ ಆ ನಮಸ್ಕಾರ ಹನುಮಾನ್ಜಿ ಅವರಿಗೆ ತಲುಪತೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಇಂದಿನ ನಮ್ಮ ವಿಷಯ ಏನು ಅಂದರೆ, ನಿಮ್ಮ ಜೀವನದಲ್ಲಿ ಕಳೆದು ಹೋದದ್ದು ಮತ್ತೆ ನಿಮಗೆ ಸಿಗುತ್ತದೆಯಾ? ಹೌದು ಫ್ರೆಂಡ್ಸ್, ಅದು ಪ್ರೀತಿಯಾಗಿರಬಹುದು, ಜಾಬ್ ಆಗಿರಬಹುದು, ಅಥವಾ ಮನಿ ದುಡ್ಡೇ ಆಗಿರಬಹುದು. ನಿಮ್ಮ ಜೀವನದಿಂದ ದೂರವಾದ ಅಥವಾ ಕಳೆದು ಹೋದ ಆ ವಿಷಯ ಮತ್ತೆ ನಿಮ್ಮ ಜೀವನಕ್ಕೆ ಮರಳು ಬರುತ್ತದೆಯಾ? ಅಥವಾ ಅದಕ್ಕೆ ಬದಲಾಗಿ ಇನ್ನೂ ಉತ್ತಮವಾದುದು ನಿಮ್ಮ ಜೀವನಕ್ಕೆ ಬರಲಿದೆಯಾ ಎಂಬ ವಿಷಯದ ಬಗ್ಗೆ ನಾವು ಈ ದಿನ ಮಾತಾಡ್ತಿದ್ದೀವಿ. ಇದು ಕೇವಲ ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಬನ್ನಿ, ರೈಸ್ ರೀಡಿಂಗ್ ಹಾಗೂ ಹನುಮಾನ್ ಕಾರ್ಡ್ ರೀಡಿಂಗ್ನ ಮೂಲಕ ಏನು ಸೂಚನೆ ಬರುತ್ತದೆ ಅಂತ ನಾವು ಇಂದಿನ ನೋಡೋಣ. ಮೊದಲಿಗೆ ಹನುಮಾನ್ ಹಾಗೂ ಶ್ರೀರಾಮಚಂದ್ರನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ಈಗ ರೈಸ್ ರೀಡಿಂಗ್ನ ನೋಡೋಣ ಸ್ನೇಹಿತರೆ. ಈಗ ಏನು ಬರಬಹುದು ಅಂತ ನಾವೀಗ ನೋಡೋಣ. ನೋಡಿ ಸ್ನೇಹಿತರೆ, ರೈಸ್ ಈಗ ಈ ಆಕಾರದಲ್ಲಿ ಬಂದಿದೆ. ಈ ಆಕಾರ ಏನು ಸೂಚನೆಯನ್ನು ಕೊಡುತ್ತೆ ಅಂತ ನಾವು ಈಗ ನೋಡೋಣ. ನೋಡಿ ಸ್ನೇಹಿತರೆ, ಈ ರೈಸ್ ಶೇಪ್ ನೋಡಿದಾಗ ನನಗೆ ಒಂದು ಎತ್ತರವಾದ ಗುಡ್ಡೆ ಥರ ಅಥವಾ ಎತ್ತರವಾದ ಬೆಟ್ಟದ ಆಕಾರದಲ್ಲಿ ಕಾಣುತ್ತಿದೆ. ಮಧ್ಯಭಾಗದಲ್ಲಿ ರೈಸ್ ಒಂದೇ ಕಡೆ ಜಾಸ್ತಿ ಸೇರಿಕೊಂಡಿದೆ ಹಾಗೂ ಸಣ್ಣ ಸಣ್ಣ ಗ್ಯಾಪ್ಗಳು ಕೂಡ ಇಲ್ಲಿ ಕಾಣುತ್ತಾ ಇದೆ ಸ್ನೇಹಿತರೆ. ಮೇಲ್ಭಾಗದಲ್ಲಿ ರೈಸ್ ಚೆದಿರುಕೊಂಡಿರುವಂತೆ ನಮಗೆ ಕಾಣ್ತಾ ಇದೆ ಸ್ನೇಹಿತರೆ. ಕೆಳಭಾಗದಲ್ಲಿ ರೈಸ್ ಎರಡು ಕಡೆ ಗುಡ್ಡೆಯ ರೀತಿಯಲ್ಲಿ ಸೇರಿಕೊಂಡಿದೆ ಹಾಗೂ ಇಲ್ಲಿ ಸಣ್ಣ ಪುಟ್ಟ ಗ್ಯಾಪ್ಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸುತ್ತಿದೆ. ಈ ಶೇಪ್ ರೀಡಿಂಗ್ ನಾವು ಹೇಳೋದಾದರೆ, ಇಲ್ಲಿ ರೈಸ್ ಒಂದು ಸ್ಟ್ರಾಂಗ್ ಬೇಸ್ ಇರುವ ಶೇಪ್ನಲ್ಲಿ ಬಂದಿದೆ. ಮಧ್ಯಭಾಗದಲ್ಲಿ ತುಂಬ ಹಕ್ಕಿ ಜೋಡಣೆಯಾಗಿದ್ದು ನಿಮ್ಮ ವಿಷಯ ಹಾಗೂ ಕಂಪ್ಲೀಟೆಡ್ ಸೆಟಲ್ ಆಗಿಲ್ಲ. ನಿಮ್ಮ ಯಾವ ವಿಷಯದ ಬಗ್ಗೆ ನೀವು ರೀಡಿಂಗ್ ನೋಡ್ತಿದ್ದೀರೋ ಆ ವಿಷಯ ಇನ್ನೂ ಕಂಪ್ಲೀಟ್ ಸೆಟಲ್ ಆಗಿಲ್ಲ ಅನ್ನೋದನ್ನು ಇದು ಸೂಚಿಸುತ್ತಿದೆ. ಸುತ್ತಲೂ ಕಾಣುತ್ತಿರುವ ಗ್ಯಾಪ್ಸ್ ಚೆದುರಿರುವ ರೈಸ್ ಅಂದರೆ ಅಡೆತಡೆಗಳಾಗಿರಬಹುದು, ಡಿಲೇ ಆಗಿರಬಹುದು. ಮಧ್ಯದಲ್ಲಿ ಬಂದಿರುವಂತಹ ಡಿಸ್ಟೆನ್ಸನ್ನು ಸೂಚಿಸುತ್ತಿದೆ. ಮೇಲ್ಭಾಗದಲ್ಲಿ ಎತ್ತರವಾದ ಒಂದು ಭಾಗದಲ್ಲಿ ವಿಷಯವನ್ನು ಒಂದೇ ಕಡೆ ಫೋಕಸ್ ಮತ್ತು ಹೋಪ್ ಇನ್ನೂ ಸ್ಟ್ರಾಂಗ್ ಆಗಿದೆ ಅನ್ನುವ ರೀತಿಯಲ್ಲಿ ತೋರಿಸ್ತಿದೆ. ಕೆಳಭಾಗದಲ್ಲಿ ಅಗಲವಾದ ಸ್ಪ್ರೆಡ್ ನೋಡಿದಾಗ ಮುಂದೆ ಒಂದಕ್ಕಿಂತ ಹೆಚ್ಚು ದಾರಿಗಳು, ಆಪರ್ಚುನಿಟಿ ಆಗಿರ್ಬೋದು ಕಾಣಿಸ್ತಾ ಇದೆ. ಹೊಸ ಸೂಚನೆಗಳು ನಿಮಗೆ ತೋರಿಸ್ತಾ ಇದೆ. ಒಟ್ಟಾರೆ ಈ ಶೇಪ್ ಹೇಳೋದಾದರೆ ಮುಗಿದು ಹೋಯಿತು ಅನ್ನುವ ಶೇಪ್ಗಿಂತ ಮಧ್ಯದಲ್ಲಿ ಡಿಲೇ ಇದ್ದರೂ ವಿಷಯ ಇನ್ನೂ ಮೂವ್ ಆಗುವ ಸಾಧ್ಯತೆ ಇರುವ ಶೇಪ್ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಇನ್ನು ಪ್ರೀತಿ ಬಗ್ಗೆ ಈ ರೈಸ್ ರೀಡಿಂಗ್ ನೋಡೋದಾದರೆ ಮಧ್ಯಭಾಗದಲ್ಲಿ ಹೆಚ್ಚು ಸೇರಿಕೊಂಡಿದೆ, ಅಂದರೆ ಅದರ ಸುತ್ತ ಕೆಲವು ಗ್ಯಾಪ್ಸ್ಗಳು ಕೂಡ ಕಾಣ್ತಿದೆ. ಇದನ್ನು ಲವ್ ವಿಷಯದಲ್ಲಿ ನೋಡಿದಾಗ ಒಬ್ಬ ವ್ಯಕ್ತಿಯ ಜೊತೆ ಕನೆಕ್ಷನ್ಸ್ ಇನ್ನೂ ಸ್ಟ್ರಾಂಗ್ ಆಗಿದೆ, ಆದರೆ ಮಧ್ಯದಲ್ಲಿ ಡಿಸ್ಟೆನ್ಸ್ ಇರೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಕಮ್ಯುನಿಕೇಷನ್ಸ್ ಗ್ಯಾಪ್ ಇರುವಂತೆ ತೋರಿಸ್ತಾ ಇದೆ ಸ್ನೇಹಿತರೆ. ಕೆಲವರಿಗೆ ಹಿಂದೆ ದೂರವಾದ ವ್ಯಕ್ತಿ ಮತ್ತೆ ಕಾಂಟ್ಯಾಕ್ಟ್ ಆಗುವ ಅಥವಾ ಮಾತುಕತೆ ಶುರುವಾಗುವ ಎನರ್ಜಿ ಇರಬಹುದು, ಆದರೆ ತಕ್ಷಣ ಎಲ್ಲವೂ ಹಿಂದಿನಂತಾಗುವುದು ಅನ್ನುವುದಕ್ಕಿಂತ ಮೊದಲು ಇದ್ದ ಸಮಸ್ಯೆಗಳು ಕ್ಲಿಯರ್ ಆಗಬಹುದು ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಒಂದು ಮುಖ್ಯ ವಿಷಯ ಏನಂದರೆ, ನಿಮ್ಮ ಲವ್ ಲೈಫ್ನಲ್ಲಿ ಒಂದು ಚಾಪ್ಟರ್ ಸಂಪೂರ್ಣವಾಗಿ ಕ್ಲೋಸ್ ಆಗಿಲ್ಲ ಅನ್ನುವ ಫೀಲಿಂಗ್ ಇರಬಹುದು, ಆದರೆ ಮುಂದೆ ಏನಾಗುತ್ತದೆ ಅನ್ನೋದನ್ನು ನಿಮ್ಮಿಬ್ಬರ ಆ್ಯಕ್ಷನ್ ಮತ್ತು ಕಮ್ಯುನಿಕೇಷನ್ಸ್ ಡಿಸೈಡ್ ಮಾಡುತ್ತೆ ಅಂತ ಗೊತ್ತಾಗ್ತಿದೆ. ಹೊಸ ರಿಲೇಷನ್ಶಿಪ್ ನೋಡುವವರಿಗೆ ಈ ಶೇಪ್ ಸ್ಲೋ ಆಗಿ ಅಥವಾ ಸ್ಟೆಬಲ್ ಆಗಿ ಕನೆಕ್ಷನ್ಸ್ ಡೆವಲಪ್ ಆಗುವ ಸೂಚನೆ ಕೂಡ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಇನ್ನು ಮನಿ ಬಗ್ಗೆ ಹೇಳೋದಾದರೆ, ಮನಿ ವಿಷಯದಲ್ಲಿ ಈ ರೈಸ್ ಹೊರಗಡೆ ಸ್ವಲ್ಪ ಚದುರಿಕೆಯನ್ನು ಕಾಣ್ತಾ ಇದೆ ಸ್ನೇಹಿತರೆ. ಅಂದರೆ ಎಕ್ಸ್ಪೆನ್ಸಿವ್ ಹಣ ಫ್ಲೋ ಅಥವಾ ಬೇರೆ ಕಡೆ ಮನಿ ಹೋಗುವ ಸಿಚುವೇಶನ್ ಇರಬಹುದು ಅನ್ನುವ ಸಿಂಬಾಲಿಕ್ ಮೆಸೇಜ್ ಕೊಡ್ತಾ ಇದೆ ಇದು. ಆದರೆ ಹಣ ಬಂದ ತಕ್ಷಣ
ಖರ್ಚು ಮಾಡದೆ ಸೇವಿಂಗ್ಸ್ ಮಾಡುವ ಪ್ಲಾನಿಂಗ್ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದೆ. ಒಟ್ಟು ಈ ರೀಡಿಂಗ್ ಏನು ಮೆಸೇಜ್ ಕೊಡ್ತಿದೆ ಅಂದರೆ, ಹಣದ ವಿಷಯದಲ್ಲಿ ಒಂದು ಆಪರ್ಚುನಿಟಿ ಮತ್ತೆ ಸಿಗಬಹುದು, ಆದರೆ ಅದನ್ನು ನೆಗ್ಲೆಕ್ಟ್ ಮಾಡದೆ ನಿಮ್ಮ ಪ್ಲಾನಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಜಾಬ್ ವಿಷಯದ ಬಗ್ಗೆ ಹೇಳೋದಾದರೆ, ಜಾಬ್ ವಿಷಯದಲ್ಲಿ ಶೇಪ್ ಮೇಲ್ಭಾಗದಲ್ಲಿ ಎತ್ತರದಂತೆ ಇದೆ. ಎತ್ತರದಲ್ಲಿ ಅದನ್ನು ಕಾಣ್ತಾ ಇದೆಯಲ್ಲ, ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಕೆರಿಯರ್ ನೋಡಿದಾಗ ಆಪರ್ಚುನಿಟಿ ಮಾತ್ರವಲ್ಲದೆ ಮಲ್ಟಿಪಲ್ ಆಪ್ಷನಲ್ ಕೂಡ ನಿಮ್ಮ ಮುಂದೆ ಬರಬಹುದು ಅನ್ನುವ ರೀತಿಯಲ್ಲಿ ತೋರಿಸ್ತಾ ಇದೆ. ಹಿಂದೆ ಮಿಸ್ ಆದ ಜಾಬ್ ಆಪರ್ಚುನಿಟಿ ಇರಬಹುದು, ಅಥವಾ ಬೆಟರ್ ಆಪರ್ಚುನಿಟಿ ಮತ್ತೆ ನಿಮ್ಮ ಲೈಫಲ್ಲಿ ಬರಬಹುದು. ಕೆಲವರಿಗೆ ಹೊಸ ಫೀಲ್ಡ್, ಹೊಸ ಕಂಪನಿ ಅಥವಾ ಬೇರೆ ಲೊಕೇಶನ್ಗಳಲ್ಲಿ ಕೆಲಸ ಸಿಗುವ ಚಾನ್ಸಸ್ ಇರಬಹುದು. ಆದರೆ ಇಲ್ಲಿ ಗ್ಯಾಪ್ಸ್ ಕಾಣ್ತಿದೆಯಲ್ಲ, ಇವು ಸ್ವಲ್ಪ ನಿಮಗೆ ಲೇಟ್ ಸೂಚನೆ ಕೊಡುತ್ತೆ, ಡಿಲೇ ಆಗುತ್ತೆ, ಸ್ವಲ್ಪ ವೇಟಿಂಗ್ ಪೀರಿಯಡ್ ಅನ್ನೋ ಸೂಚನೆ ತಿಳಿಸಿದೆ. ಅದರ ಅರ್ಥ ಆಪರ್ಚುನಿಟಿ ನಿಮ್ಗೆ ಸಿಗಲ್ಲ ಅಂತಲ್ಲ, ಸ್ವಲ್ಪ ತಡವಾಗತ್ತೆ, ಮೂಮೆಂಟ್ ಆಗುವ ಸಾಧ್ಯತೆ ಇದೆ, ಆದರೆ ನಾವು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಓವರಾಲ್ ಈ 3 ಮೆಸೇಜ್ ಏನನ್ನ ಹೇಳ್ತಿದೆ ಅಂದರೆ, ಲವ್ ಬಗ್ಗೆ ಹೇಳೋದಾದರೆ ಕನೆಕ್ಷನ್ಸ್ ಇದೆ, ಆದರೆ ಗ್ಯಾಪ್ ಕ್ಲಿಯರ್ ಆಗಬೇಕು. ಮನಿ ಬಗ್ಗೆ ಹೇಳೋದಾದರೆ ಫ್ಲೋ ಬರುತ್ತದೆ, ಆದರೆ ಸೇವಿಂಗ್ಸ್ ಪ್ಲಾನಿಂಗ್ ಬೇಕು. ಇನ್ನು ಜಾಬ್ ಬಗ್ಗೆ ಹೇಳೋದಾದರೆ ಡಿಲೇ ಇದ್ದರೂ ಹೊಸ ಆಪರ್ಚುನಿಟಿಗೆ ದಾರಿ ಸಿಗಬಹುದು ಅನ್ನುವಂತಹ ಸೂಚನೆಯನ್ನು ಕೊಡ್ತಿದೆ ಸ್ನೇಹಿತರೆ. ಬನ್ನಿ ಈಗ ನಾವು ಹನುಮಾನ್ ಕಾರ್ಡ್ನ ಮೂಲಕ ಏನು ಸೂಚನೆಯನ್ನು ಕೊಡ್ತಾರೆ ಅಂತ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೀವು ಮನಸ್ಸಿನಲ್ಲಿ ಶ್ರೀರಾಮ ಹಾಗೂ ಹನುಮಾನರನ್ನು ನೆನಪಿಸಿಕೊಳ್ಳುತ್ತಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ, ನೀವು ಯಾವ ವಿಷಯದ ಬಗ್ಗೆ, ಅದು ಪ್ರೀತಿಯಾಗಿರಬಹುದು, ದುಡ್ಡಾಗಿರಬಹುದು, ಅಥವಾ ಕೆಲಸ ಜಾಬ್ ಬಗ್ಗೆ ಆಗಿರಬಹುದು, ಯಾವುದರ ಬಗ್ಗೆ ನೀವು ಈ ರೀಡಿಂಗ್ನ ನೋಡ್ತಿದ್ದೀರೋ ಆ ರೀಡಿಂಗ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ. ನಾನಿಲ್ಲಿ 5 ಕಾರ್ಡ್ಗಳನ್ನ ಆಯ್ಕೆ ಮಾಡ್ತಿದ್ದೀನಿ. ಹನುಮಾನರು ಏನನ್ನು ತಿಳಿಸಿದರೆ, ನೀವು ಕಳೆದುಕೊಂಡದ್ದು ಮತ್ತೆ ನಿಮ್ಮ ಜೀವನದಲ್ಲಿ ಸಿಗುತ್ತದೆಯಾ ಎಂಬುದರ ಬಗ್ಗೆ ಈಗ ನೋಡೋಣ ಸ್ನೇಹಿತರೆ. ಅಥವಾ ಅದಕ್ಕಿಂತ ಉತ್ತಮವಾದುದು ಸಿಗಬಹುದೇ ಅಂತ ಈಗ ನಾವು ತಿಳಿದುಕೊಳ್ಳೋಣ. ಇಲ್ಲಿ ಈಗ ನಾನು 5 ಕಾರ್ಡ್ಗಳನ್ನ ಆಯ್ಕೆ ಮಾಡಿದ್ದೀನಿ ಸ್ನೇಹಿತರೆ. ನೀವು ಒಂದು ಕಾರ್ಡನ್ನು ಆಯ್ಕೆ ಮಾಡಿಕೊಳ್ಳಿ. ಬನ್ನಿ ಮೊದಲನೇದಾಗಿ ಯಾವ ಕಾರ್ಡ್ ಏನು ಸೂಚನೆ ತಿಳಿಸಿದೆ ಅಂತ ನೋಡೋಣ ಸ್ನೇಹಿತರೆ. ದ ಸಂಜೀವಿನಿ ಕಾರ್ಡ್ ಬಂದಿದೆ ಸ್ನೇಹಿತರೆ. ಈ ಕಾರ್ಡ್ ಎನರ್ಜಿ ತುಂಬ ಪವರ್ಫುಲ್ ಆಗಿದೆ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿರುವುದು ಮತ್ತೆ ಸಿಗುತ್ತದೆಯಾ, ಅದು ಜಾಬ್ ಆಗಿರಲಿ, ಪ್ರೀತಿ ಆಗಿರಲಿ, ಮನಿ ಆಗಿರಲಿ ಅನ್ನೋ ಟಾಪಿಕ್ಗೆ ಈ ಕಾರ್ಡು ಒಂದು ಮುಖ್ಯ ಸಂದೇಶನ ಕೊಡ್ತಾ ಇದೆ ಸ್ನೇಹಿತರೆ. ಸಂಜೀವಿನಿ ಅಂದರೆ ನಮಗೆ ನೆನಪಾಗುವುದು ಜೀವನಕ್ಕೆ ಮತ್ತೆ ಶಕ್ತಿ ಕೊಡುವುದು, ಕಳೆದುಕೊಂಡ ಭರವಸೆಯನ್ನು ಮತ್ತೆ ಹುಟ್ಟಿಸುವುದು. ಹಾಗಾಗಿ ಫ್ರೆಂಡ್ಸ್, ಈ ಕಾರ್ಡ್ ಬಂದಿರುವಾಗ ಮೊದಲನೆಯ ಮೆಸೇಜ್ ಏನಂದರೆ, ನೀವು ಕಳೆದುಕೊಂಡುವುದರಿಂದ ನಿಮ್ಮ ಜೀವನ ಅಲ್ಲಿಗೆ ಕೊನೆಯಾಗಿಲ್ಲ. ಒಂದು ವಿಷಯ ನಿಮ್ಮ ಕೈಯಿಂದ ಹೋಗಿರಬಹುದು, ಒಂದು ಸಂಬಂಧ ಬಿಟ್ಟು ಹೋಗಿರಬಹುದು, ಒಂದು ಜಾಬ್ ನೀವು ಕಳೆದುಕೊಂಡಿರಬಹುದು, ಹಣದ ವಿಷಯದಲ್ಲಿ ದೊಡ್ಡ ಲಾಸ್ ಆಗಿರಬಹುದು. ಆ ಸಮಯದಲ್ಲಿ ನಿಮಗೆ ಇನ್ನೂ ನನ್ನ ಜೀವನವನ್ನು ಏನೂ ಸರಿಯಾಗಿಲ್ಲ ಅಂತ ಫೀಲ್ ಆಗ್ತಿರ್ಬೋದು. ಆದರೆ ಈ ಕಾರ್ಡ್ ಹೇಳುತ್ತಿರುವ ಎನರ್ಜಿ ಅದಕ್ಕೆ ವಿರುದ್ಧವಾಗಿದೆ ಸ್ನೇಹಿತರೆ. ಪ್ರೀತಿ ಬಗ್ಗೆ ಹೇಳೋದಾದರೆ, ಲವ್ ವಿಷಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಒಬ್ಬ ವ್ಯಕ್ತಿ ಅಥವಾ ಒಂದು ಹಳೆಯ ಸಂಬಂಧದ ನೆನಪು ಇರಬಹುದು. ನೀವು ಎಷ್ಟೇ ಮುಂದೆ ಹೋಗಲು ಪ್ರಯತ್ನಿಸಿದರೂ ಕೆಲವೊಮ್ಮೆ ಹಳೆಯ ಮೆಮೊರಿ ಮತ್ತೆ ಬರುತ್ತಿರಬಹುದು. ಅವರ ಜೊತೆ ಮತ್ತೆ ಮಾತನಾಡಲು ಆಗತ್ತಾ, ನಮ್ಮ ನಡುವೆ ಮುಗಿದು ಹೋಗಿದ್ದ ಸಂಬಂಧ ಮತ್ತೆ ಚಿಗುರತ್ತಾ ಅನ್ನೋ ಯೋಚನೆ ಇರಬಹುದು. ಖಂಡಿತ ಅವರು ಬರುತ್ತಾರೆ ಅಂತ ಹೇಳೋದಿಲ್ಲ, ಆದರೆ ಬರಬಹುದು ಅನ್ನುವ ಸೂಚನೆ ಇದೆ. ಸಂಬಂಧಕ್ಕೆ ಮತ್ತೆ ಜೀವ ಕೊಡುವ ಪ್ರಯತ್ನದಲ್ಲಿದ್ದಾರೆ. ಪುನರ್ಜೀವ ಸಿಗಬಹುದು ಆ ನಿಮ್ಮ ಪ್ರೀತಿಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಕೆಲವೊಮ್ಮೆ ನಾವು ಕಳೆದುಕೊಂಡ ವ್ಯಕ್ತಿ ಮರಳಿ ಬರಬೇಕೆಂತ ನಾವು ಕಾಯ್ತಾ ಇರ್ತೀವಿ. ಆದರೆ ಹನುಮಂತರು ನಮಗೆ ಕೊಡುವ ದೊಡ್ಡ ಆಶೀರ್ವಾದವೇನೆಂದರೆ, ಆ ವ್ಯಕ್ತಿ ಬರಲಿ ಅಥವಾ ಬರದಿರಲಿ, ನಮ್ಮ ಮನಸ್ಸಿಗೆ ಮತ್ತೆ ಶಾಂತಿ ಸಿಗುವುದು. ಅದೇ ನಿಜವಾದ ಹೀಲಿಂಗ್. ಇನ್ನು ಜಾಬ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಜಾಬ್ ಕಳೆದುಕೊಂಡಿರುವವರಿಗೆ ಈ ಕಾರ್ಡ್ ತುಂಬ ಸ್ಟ್ರಾಂಗ್ ಮೆಸೇಜ್ ಕೊಡ್ತಿದೆ. ಒಂದು ಜಾಬ್ ಕಳೆದುಕೊಂಡಿರುವುದರಿಂದ ನಿಮ್ಮ ಸಾಮರ್ಥ್ಯ ಕಳೆದು ಹೋಗಿಲ್ಲ. ನಿಮ್ಮ ಎಕ್ಸ್ಪೀರಿಯೆನ್ಸ್, ನಿಮ್ಮ ಸ್ಕಿಲ್, ನಿಮ್ಮ ಪ್ರಯತ್ನ
ಇವೆಲ್ಲವೂ ಇನ್ನೂ ನಿಮ್ಮಲ್ಲಿಯೇ ಇದೆ. ಹಾಗಾಗಿ ಒಂದು ಡೋರ್ ಕ್ಲೋಸ್ ಆಗಿದೆ ಅಂತ ನೀವು ಯೋಚನೆ ಮಾಡಬೇಡಿ, ಅಳ್ತಾ ಕೂರಬೇಡಿ, ಚಿಂತೆನ ಮಾರಬೇಡಿ. ಹೊಸ ರೀತಿಯ ಬಾಗಿಲು ತೆರೆಯೋ ಅವಕಾಶ ಇದೆ, ಹೊಸ ಜಾಬ್ ಸಿಗುವ ಸಾಧ್ಯತೆ ಇದೆ. ಹೊಸ ಜಾಬ್ಗೆ ಅಪ್ಲೈ ಮಾಡಿ, ಹೊಸ ಸ್ಕಿಲ್, ನಿಮ್ಮಲ್ಲಿರುವಂತಹ ಸ್ಕಿಲ್ನ ತೋರಿಸಿ ಒಳ್ಳೆಯ ಹೊಸ ಆಪರ್ಚುನಿಟಿ ಬರುವ ಚಾನ್ಸಸ್ ಇದೆ. ಭಯ ಪಡದೆ ಟ್ರೈ ಮಾಡಿ ಅಂತ ಈ ಕಾರ್ಡ್ ಎನರ್ಜಿ ನಿಮಗೆ ಹೇಳ್ತಾ ಇದೆ. ನಿಂತು ಹೋಗಬೇಡ, ಮತ್ತೆ ಎದ್ದು ನಿಲ್ಲು ಅಂತ ಹನುಮಾನ್ಜಿಯವರು ಹೇಳ್ತಿದ್ದಾರೆ. ಹನುಮಾನ್ಜಿಯವರು ಆ ದಿನ ಲಕ್ಷ್ಮಣರನ್ನು ಉಳಿಸಲಿಕ್ಕೋಸ್ಕರ ಸಂಜೀವಿನಿ ಬೆಟ್ಟಕ್ಕೆ ಹೋಗಿ ಗಿಡಮೂಲಿಕೆಯನ್ನು ತರಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಗಿಡಮೂಲಿಕೆ ಸಿಗಲಿಲ್ಲ ಎಂದು ಅವರು ವಾಪಸ್ ಬರಲಿಲ್ಲ. ಅವರು ಏನು ಮಾಡಿದರು, ಆ ಬೆಟ್ಟವನ್ನೇ ಎತ್ತುಕೊಂಡು ಬಂದು ಅವರಿಗೆ ಬೇಕಾದಂತಹ ಗಿಡಮೂಲಿಕೆಯನ್ನು ಒದಗಿಸಿಕೊಟ್ರು. ಅದೇ ರೀತಿಯಲ್ಲಿ ನಿಮಗೆ ಅಯ್ಯೋ ನನ್ನ ಜಾಬ್ ಈ ಥರ ಆಗಿದೆಯಲ್ಲ, ಅಥವಾ ನನ್ನ ಪ್ರೀತಿ ಈ ಥರ ಆಗಿದೆಯಲ್ಲ ಅಂತ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಪ್ರಯತ್ನ ಪಟ್ಟರೆ ಏನು ಬೇಕಾದರೂ ಆಗುವ ಸಾಧ್ಯತೆ ಇದೆ ಅಂತ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಇನ್ನು ನಾವು ದುಡ್ಡಿನ ಬಗ್ಗೆ ಹೇಳೋದಾದರೆ, ಮನಿ ವಿಷಯದಲ್ಲಿ ಲಾಸ್ ಆಗಿರುವವರಿಗೆ ಕೂಡ ಇದು ಒಂದು ಕಾರ್ಡ್ ಹೋಪ್ ಕೊಡುತ್ತದೆ. ಕಳೆದುಕೊಂಡಂತಹ ಹಣ ವಾಪಸ್ ಬರಬಹುದು, ಬರದೇ ಇರಬಹುದು. ಬಿಸ್ನೆಸ್ಸಲ್ಲಿ ಲಾಸ್ ಆಗಿರಬಹುದು, ಒಬ್ಬರಿಗೆ ಕೊಟ್ಟ ಹಣ ಮರಳಿ ಬರದೇ ಇರಬಹುದು, ಅಥವಾ ಫೈನಾನ್ಷಿಯಲ್ ಪ್ರೆಷರ್ ಇರಬಹುದು. ಆದರೆ ಈ ಪರಿಸ್ಥಿತಿ ಶಾಶ್ವತ ಅಲ್ಲ. ನಿಮ್ಮ ಜೀವನದಲ್ಲಿ ಹಣ ಬರಲು ಹೊಸ ದಾರಿ ಹುಡುಕಬೇಕು. ಒಂದು ಹಳೆಯ ಇನ್ಕಮ್ ಸೋರ್ಸ್ ಮುಗಿದಿದ್ದರೆ ಹೊಸ ಇನ್ಕಮ್ ಸೋರ್ಸ್ ಹುಡುಕುವ ಸಮಯ ಇರಬಹುದು. ಹನುಮಂತನ ಆಶೀರ್ವಾದ ಅಂದರೆ ನಾವು ಸುಮ್ಮನೆ ಕುಳಿತುಕೊಂಡು ಹಣ ಬರಲಿ ಅಂತ ಕಾಯುವುದು ಅಲ್ಲ. ಧೈರ್ಯ, ಪ್ರಯತ್ನ, ನಂಬಿಕೆ, ಈ ಮೂರು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವುದು. ಸ್ನೇಹಿತರೆ, ಇನ್ನೊಂದು ಸ್ಟ್ರಾಂಗ್ ಮೆಸೇಜ್ ಏನಂದರೆ, ಈ ಕಾರ್ಡ್ನಲ್ಲಿ ನನಗೆ ಇನ್ನೊಂದು ಮುಖ್ಯ ಎನರ್ಜಿ ಏನಂದರೆ, ನೀವು ಕಳೆದುಕೊಂಡ ವಿಷಯದ ಬಗ್ಗೆ ನಿಮ್ಮ ಮನಸ್ಸು ಇನ್ನೂ ಯಾಕೆ ಅನ್ನುವ ಪ್ರಶ್ನೆಯಲ್ಲಿ ಸಿಲುಕಿಕೊಂಡಿದೆ. ನನ್ನ ಜೊತೆಯಲ್ಲೇ ಯಾಕೆ ಹೀಗಾಯಿತು, ನಾನೇನು ತಪ್ಪು ಮಾಡಿದೆ, ನನಗೆ ಮಾತ್ರ ಯಾಕೆ ಈ ಲಾಸ್ ಅಂತ ಯೋಚನೆ ಮಾಡ್ತಾ ಇರಬಹುದು. ಆದರೆ ಪ್ರತಿಯೊಂದು ಲಾಸ್ ಕೂಡ ಪನಿಷ್ಮೆಂಟ್ ಅಲ್ಲ. ಕೆಲವೊಮ್ಮೆ ಅದು ನಮ್ಮ ಜೀವನದಲ್ಲಿ ಡೈರೆಕ್ಷನ್ಸ್ ಬದಲಿಸುವ ಒಂದು ಟರ್ನಿಂಗ್ ಪಾಯಿಂಟ್ ಆಗಿರಬಹುದು. ಇವತ್ತು ನಿಮಗೆ ಅರ್ಥವಾಗದೇ ಇರಬಹುದು, ಆದರೆ ಮುಂದೆ ಹೋಗುತ್ತಾ ಆ ಸಮಯದಲ್ಲಿ ಅದು ನನ್ನ ಜೀವನದಿಂದ ಹೋಗಿದ್ದು ಒಳ್ಳೆಯದೇ ಆಯಿತು ಅಂತ ನಿಮಗೆ ಅನಿಸುವ ಸಮಯ ಬರಬಹುದು. ಹನುಮಾನರು ಏನನ್ನ ಹೇಳ್ತಿದ್ದಾರೆ ಅಂದರೆ, ಕಳೆದುಕೊಂಡದನ್ನು ನೆನೆದು ನಿನ್ನ ಶಕ್ತಿಯನ್ನು ಕಳೆದುಕೊಳ್ಳಬೇಡ. ನಿನ್ನ ಜೀವನದಲ್ಲಿ ಮತ್ತೆ ಬೆಳಕು ಬರಲು ದಾರಿ ಇದೆ. ನೀನು ಬಿದ್ದಿದ್ದರೆ ಎದ್ದು ನಿಲ್ಲು, ನೀನು ಸೋತಿದ್ದರೆ ಮತ್ತೆ ಪ್ರಯತ್ನ ಮಾಡು, ನೀನು ಕಳೆದುಕೊಂಡಿದ್ದರೆ ಅದಕ್ಕೆ ಉತ್ತಮವಾದುದನ್ನು ಪಡೆಯುವ ಧೈರ್ಯವನ್ನು ಇಟ್ಟುಕೋ. ಸಂಜೀವಿನಿ ಹೇಗೆ ಜೀವಕ್ಕೆ ಮತ್ತೆ ಶಕ್ತಿ ನೀಡಿತೋ ಹಾಗೆಯೇ ಹನುಮಂತನ ಆಶೀರ್ವಾದದಿಂದ ನಿಮ್ಮ ಮನಸ್ಸಿಗೂ ಮತ್ತೆ ಧೈರ್ಯ, ನಂಬಿಕೆ ಸಿಗಲಿ ಅಂತ ಈ ಕಾರ್ಡ್ ಮುಖ್ಯ ಮೆಸೇಜ್. ಇದು ಅಂತ್ಯ ಅಲ್ಲ, ಹಿಯಲಿಂಗ್ ಮತ್ತು ಹೊಸ ಆರಂಭದ ಸಮಯ ಅಂತ ಸೂಚಿಸ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ನೆಕ್ಸ್ಟ್ ಕಾರ್ಡ್ನಲ್ಲಿ ದ ರಿನ್ಯೂನಿಯನ್ ಅಂತ ಬಂದಿದೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿರುವುದು ಮತ್ತೆ ಮರಳಿ ಸಿಗುತ್ತದೆಯಾ, ಅದು ಜಾಬ್, ಪ್ರೀತಿ, ಮನಿ ಆಗಿರಬಹುದು ಅನ್ನುವುದಕ್ಕೆ ಈ ಕಾರ್ಡ್ ತುಂಬ ಸ್ಟ್ರಾಂಗ್ ಮೆಸೇಜ್ ಕೊಡ್ತಿದೆ. ರಿನ್ಯೂನಿಯನ್ ಅಂದರೆ ಒಬ್ಬ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ಬರುವುದು ಮಾತ್ರ ಅಲ್ಲ, ನೀವು ಕಳೆದುಕೊಂಡ ಒಂದು ಅವಕಾಶ, ಒಂದು ಸಂಪರ್ಕ, ಒಂದು ಸಂತೋಷ ಅಥವಾ ಒಂದು ಸ್ಥಿರತೆ ಮತ್ತು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವುದು ಕೂಡ ರಿನ್ಯೂನಿಯನ್ ಎನರ್ಜಿ ಆಗಿರಬಹುದು ಸ್ನೇಹಿತರೆ. ಇನ್ನು ಪ್ರೀತಿ ಬಗ್ಗೆ ಹೇಳೋದಾದರೆ, ನಾವು ಪ್ರೀತಿ ವಿಷಯವನ್ನು ನೋಡೋದಾದರೆ, ನಿಮ್ಮಿಂದ ದೂರವಾಗಿರುವ ಒಬ್ಬ ವ್ಯಕ್ತಿಯ ಜೊತೆ ಮತ್ತೆ ಕಮ್ಯುನಿಕೇಷನ್ ಆಗುವ ಸಾಧ್ಯತೆಯ ಎನರ್ಜಿ ಈ ಕಾರ್ಡ್ನಲ್ಲಿ ಕಾಣಿಸ್ತಿದೆ. ಬಹಳ ದಿನಗಳಿಂದ ಮಾತಿಲ್ಲದಿದ್ದ, ಮೆಸೇಜ್ ಇಲ್ಲ, ಒಂದು ಕಾಲ್ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಕೂಡ ಇರೋದಿಲ್ಲ. ಯಾವುದೋ ಒಂದು ಕಾರಣದಿಂದ ಮತ್ತೆ ಸಂಪರ್ಕವಾಗುವ ಪರಿಸ್ಥಿತಿ ಬರಬಹುದು. ಫ್ರೆಂಡ್ಸ್, ಇದನ್ನು ಅವರು ಖಂಡಿತ ಮರಳಿ ಬರುತ್ತಾರೆ ಅಂತಲ್ಲ. ರಿನ್ಯೂನಿಯನ್ ಅಂದರೆ ಕೆಲವೊಮ್ಮೆ ಮತ್ತೆ ಭೇಟಿಯಾಗುವುದು ಮಾತ್ರ ಅಲ್ಲ, ಹಿಂದೆ ಮುಗಿಯದೆ ಉಳಿದ ಮಾತಿಗೆ ಒಂದು ಕ್ಲೋಸರ್ ಸಿಗುವುದು ಆಗಿರಬಹುದು. ನಿಮ್ಮಿಬ್ಬರ ನಡುವೆ ಒಂದು ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಮಾತನಾಡಿ ಸರಿಪಡಿಸಿಕೊಳ್ಳುವ ಒಂದು ಅವಕಾಶ ಬರಬಹುದು. ಮತ್ತು ಕೆಲವರಿಗೆ ಹಳೆಯ ವ್ಯಕ್ತಿಗೆ ಮರಳಿ ಬರದೇ ಇದ್ದರೂ ಹೊಸ ವ್ಯಕ್ತಿಯ ಮೂಲಕ ಹಳೆಯ ನೋವಿಗೆ ಹೀಲಿಂಗ್ ಸಿಗಬಹುದು. ಇನ್ನು ಜಾಬ್ ಬಗ್ಗೆ ಹೇಳೋದಾದರೆ, ಜಾಬ್ ಕಳೆದುಕೊಂಡವರಿಗೆ ಇದು ಒಂದು ಇಂಟ್ರೆಸ್ಟಿಂಗ್ ಕಾರ್ಡ್ ಆಗಿದೆ.
ನೀವು ಹಿಂದೆ ಕೆಲಸ ಮಾಡುತ್ತಿದ್ದ ಕಂಪನಿಯಿಂದ ಮತ್ತೆ ಆಪರ್ಚುನಿಟಿ ಬರಬಹುದು, ಅಥವಾ ಹಿಂದೆ ಮಿಸ್ ಮಾಡಿದ ಒಂದು ಜಾಬ್ ಆಪರ್ಚುನಿಟಿ ರೀತಿಯದ್ದೇ ಮತ್ತೊಂದು ಸಿಗಬಹುದು. ನೀವು ಹಿಂದೆ ಅಪ್ಲೈ ಮಾಡಿದ ಕ್ಷೇತ್ರದಲ್ಲಿ ಮತ್ತೆ ಚಾನ್ಸ್ ಸಿಗಬಹುದು, ಅಥವಾ ನೀವು ಬಿಟ್ಟಿದ್ದ ಕೆರಿಯರ್ ಪಥ ಮತ್ತೆ ಮರಳುವ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿ ಫ್ರೆಂಡ್, ಹಿಂದೆ ಮುಚ್ಚಿದ ಡೋರನ್ನು ಸಂಪೂರ್ಣವಾಗಿ ಮರೆತು ಬಿಡಿ, ಆದರೆ ಹೊಸ ಡೋರನ್ನು ಹುಡುಕುವುದನ್ನು ನಿಲ್ಲಿಸಬೇಡಿ ಸ್ನೇಹಿತರೆ. ಇನ್ನು ಮನಿ ವಿಷಯ ಹೇಳೋದಾದರೆ, ಹಿಂದೆ ಕಳೆದುಕೊಂಡ ಹಣಕ್ಕೆ ಸಂಬಂಧಿಸಿದಂತೆ ಒಂದು ಸ್ಟ್ರಾಂಗ್ ಪೆಂಡಿಂಗ್ ಪೇಮೆಂಟ್, ರಿಟರ್ನ್, ಸೆಟಲ್ಮೆಂಟ್ ಅಥವಾ ಹೊಸ ರೀತಿಯ ಫೈನಾನ್ಷಿಯಲ್ ಆಪರ್ಚುನಿಟಿ ಬರಬಹುದು ಎನ್ನುವ ಜನರಲ್ ಎನರ್ಜಿ ಕಾಣುತ್ತಿದೆ. ಕೆಲವರಿಗೆ ಹಿಂದೆ ಹಣ ಬಂದಿದ್ದ ಒಂದು ಸೋರ್ಸ್ ಮತ್ತೆ ಆಕ್ಟಿವ್ ಆಗಿರಬಹುದು, ಆದರೆ ಇಲ್ಲಿ ಒಂದು ಎಚ್ಚರಿಕೆಯೂ ಇದೆ. ಹಿಂದೆ ಮಾಡಿದ ಫೈನಾನ್ಷಿಯಲ್ ಮಿಸ್ಟೇಕನ್ನು ಮತ್ತೆ ರಿಪೀಟ್ ಮಾಡಬೇಡಿ. ರಿನ್ಯೂನಿಯನ್ ಅಂದರೆ ಹಳೆಯ ಪರಿಸ್ಥಿತಿಯನ್ನು ಹಾಗೆಯೇ ರಿಪೀಟ್ ಮಾಡುವುದು ಅಲ್ಲ, ಹಳೆಯ ಅನುಭವದಿಂದ ಕಲಿತು ಹೊಸ ರೀತಿಯಲ್ಲಿ ಹ್ಯಾಂಡಲ್ ಮಾಡೋದು ಅಂತ ಸ್ನೇಹಿತರೆ. ಇನ್ನು ಈ ಕಾರ್ಡ್ ನನಗೆ ಒಂದು ಮುಖ್ಯವಾಗಿ ಕಾಣುತ್ತಿರುವುದು ಅನ್ಫಿನಿಶ್ಡ್ ಚಾಪ್ಟರ್. ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಫುಲ್ ಸ್ಟಾಪ್ ಬಂದಿಲ್ಲ. ನೀವು ಹೊರಗಡೆ ನಾನು ಅದನ್ನೆಲ್ಲ ಮರೆತಿದ್ದೇನೆ ಎಂದು ಹೇಳಬಹುದು, ಆದರೆ ಒಳಗಡೆ ಮಾತ್ರ ಒಂದು ದಿನ ಅದು ಮತ್ತೆ ನನ್ನ ಜೀವನಕ್ಕೆ ಬಂದರೆ ಅನ್ನುವ ಒಂದು ಸಣ್ಣ ಹೋಪ್ ಇರಬಹುದು. ಈ ಕಾರ್ಡ್ ಆ ಹೋಪನ್ನು ಅರ್ಥ ಮಾಡಿಕೊಳ್ಳುತ್ತದೆ ಸ್ನೇಹಿತರೆ. ಆದರೆ ಹನುಮಾನ್ ಸಂದೇಶ ಏನೆಂದರೆ, ನೀವು ಕಾಯುತ್ತಾ ನಿಮ್ಮ ಜೀವನವನ್ನು ನೀವು ಸ್ಟಾಪ್ ಮಾಡಬೇಡಿ, ನಿಮ್ಮ ಜೀವನವನ್ನು ಮುಂದುವರೆಸಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಕೆಲಸದಲ್ಲಾಗಿರಬಹುದು, ಪ್ರಾರ್ಥನೆಯನ್ನು ಮಾಡಿ ಭಗವಂತನನ್ನು ಬೇಡಿಕೊಳ್ಳಿ, ಅದು ಮತ್ತೆ ನಿಮ್ಮ ಜೀವನಕ್ಕೆ ಸಿಗಬಹುದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹನುಮಾನ್ ಹೇಳ್ತಿರೋದನ್ನು, ಕಳೆದುಕೊಂಡದನ್ನು ಮರಳಿ ಪಡೆಯುವ ಆಸೆ ಇರಬಹುದು, ಆದರೆ ಅದರ ಹಿಂದೆ ಓಡಿ ನಿಮ್ಮ ಶಾಂತಿಯನ್ನು ಕಳೆದುಕೊಳ್ಳಬೇಡಿ. ನಂಬಿಕೆಯಿಂದ ಮುಂದೆ ಸಾಗಿ. ನಿನ್ನ ಒಳಿತಿಗೆ ಬೇಕಾದ ರಿನ್ಯೂನಿಯನ್ ಆಗಿದ್ದರೆ ಸರಿಯಾದ ಸಮಯದಲ್ಲಿ ಅದರ ದಾರಿಯನ್ನು ಹನುಮಂತರು ತೋರಿಸುತ್ತಾರೆ ಸ್ನೇಹಿತರೆ. ಈ ಕಾರ್ಡ್ ಮೆಸೇಜ್ ಅಂದರೆ, ಒಂದು ಹಳೆಯ ಚಾಪ್ಟರ್ ಮತ್ತೆ ತೆರೆಯಬಹುದು, ಆದರೆ ಈ ಬಾರಿ ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನುವುದು ನಿಮ್ಮ ಕೈಲಿ, ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ಯಾವುದು ಅಂತ ನೋಡೋಣ. ಈಗ ನಾವು ಏನು ಬಂದಿದೆ ಅಂತ. ನೆಕ್ಸ್ಟ್ ಕಾರ್ಡ್ ಗದಾ. ನೋಡಿ ಸ್ನೇಹಿತರೆ, ಗದಾ ದ ಮೆಸ್ ಬಂದಿದೆ ಸ್ನೇಹಿತರೆ. ಇದು ಏನನ್ನ ಹೇಳುತ್ತೆ ಅಂತ ನೋಡೋಣ ಬನ್ನಿ. ಈ ಕಾರ್ಡ್ ಎನರ್ಜಿ ತುಂಬ ಪವರ್ಫುಲ್ ಆಗಿದೆ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿರುವುದು ಮತ್ತೆ ಮರಳಿ ಸಿಗುತ್ತದೆಯಾ? ಅದು ಲವ್, ಜಾಬ್, ಮನಿ. ನೋಡೋಣ ಬನ್ನಿ ಅದು ಏನು ಸ್ಟ್ರಾಂಗ್ ಮೆಸೇಜ್ ಕೊಡತ್ತೆ ಅಂತ. ಗದಾ ಅಂದರೆ ಸ್ಟ್ರೆಂತ್, ಪ್ರೊಟೆಕ್ಷನ್, ಕವರೇಜ್ ಮತ್ತು ಜಸ್ಟಿಸ್. ಅಂದರೆ ನೀವು ಕಳೆದುಕೊಂಡ ವಿಷಯದ ಬಗ್ಗೆ ತುಂಬ ದಿನಗಳಿಂದ ಮನಸ್ಸಿನಲ್ಲಿ ನೋವು, ಭಯ ಅಥವಾ ಡಿಸಪಾಯಿಂಟ್ ಇದ್ದರೂ ಈಗ ಮತ್ತೆ ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡಿಕೊಳ್ಳುವ ಸಮಯ ಬಂದಿದೆ ಎನ್ನುವ ಎನರ್ಜಿ ಇಲ್ಲಿ ಕಾಣುತ್ತಿದೆ ಸ್ನೇಹಿತರೆ. ಲವ್ ಬಗ್ಗೆ ಹೇಳೋದಾದರೆ, ನಿಮ್ಮ ಜೀವನದಿಂದ ದೂರವಾದ ವ್ಯಕ್ತಿಯ ಬಗ್ಗೆ ಇನ್ನೂ ಫೀಲಿಂಗ್ಸ್ ಇದ್ದರೆ ಈ ಕಾರ್ಡ್ ಒಂದು ವಿಷಯ ಹೇಳುತ್ತಿದೆ. ನಿಮ್ಮ ಪ್ರೀತಿಗಾಗಿ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳೆದುಕೊಳ್ಳಬೇಡಿ. ನೀವು ಯಾರನ್ನಾದರೂ ತುಂಬ ಪ್ರೀತಿಸಿದ್ದಾರೆ ಅಂತ ಅಂದುಕೊಂಡರೆ ಹಿಂದೆ ಮತ್ತೆ ಮತ್ತೆ ಹೋಗಿ ಬೇಡಿಕೊಳ್ಳಬೇಡಿ. ಕೆಲವೊಮ್ಮೆ ಸೈಲೆನ್ಸ್ ಕೂಡ ಒಂದು ಆನ್ಸರ್ ಆಗಿರಬಹುದು, ಆದರೆ ಈ ಕಾರ್ಡ್ನಲ್ಲಿ ಅನ್ಫಿನಿಶ್ಡ್ ಎನರ್ಜಿ ಇರುವವರಿಗೆ ಹಿಂದಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ನೋವಿನ ಬಗ್ಗೆ ಮತ್ತೆ ಮಾತನಾಡುವ ಒಂದು ಆಪರ್ಚುನಿಟಿ ಬರಬಹುದು. ಅವರು ಮರಳಿ ಬಂದರೆ ಕೂಡ ಹಿಂದೆ ನಡೆದುದನ್ನೇ ಮತ್ತೆ ರಿಪೀಟ್ ಮಾಡಬಾರದು. ಕ್ಲಿಯರ್ ಕಮ್ಯುನಿಕೇಷನ್, ಮ್ಯೂಚುವಲ್ ರೆಸ್ಪೆಕ್ಟ್ ಮತ್ತು ಟ್ರಸ್ಟ್ ಇರಬೇಕು. ಇಲ್ಲದಿದ್ದರೆ ರಿನ್ಯೂನಿಯನ್ ಆದರೂ ಮತ್ತೆ ಪ್ರಾಬ್ಲಮ್ ಬರಬಹುದು ಅಂತ ಹೇಳ್ತಾ ಇದೆ ಸ್ನೇಹಿತರೆ. ಇನ್ನು ಜಾಬ್ ಬಗ್ಗೆ ಹೇಳೋದಾದರೆ, ಜಾಬ್ ಕಳೆದುಕೊಂಡಿರುವುದು ಗದಾ ಹೇಳುವ ಒಂದು ಮೆಸೇಜ್ ಏನೆಂದರೆ, ನಿಮ್ಮ ಕಾನ್ಫಿಡೆನ್ಸ್ ಕಳೆದುಕೊಳ್ಳಬೇಡಿ. ಒಂದು ಕಂಪನಿ ನಿಮ್ಮನ್ನು ರಿಜೆಕ್ಟ್ ಮಾಡಿರಬಹುದು, ಒಂದು ಇಂಟರ್ವ್ಯೂನಲ್ಲಿ ನೀವು ಸೆಲೆಕ್ಟ್ ಆಗದೇ ಇರಬಹುದು, ಒಂದು ಕೆಲಸ ನಿಮ್ಮ ಕೈಯಿಂದ ಹೋಗಿರಬಹುದು, ಆದರೆ ನಿಮ್ಮ ಟ್ಯಾಲೆಂಟ್ ಕಡಿಮೆಯಾಗಿಲ್ಲ. ಮತ್ತೆ ಅಪ್ಲೈ ಮಾಡಿ, ಮತ್ತೆ ಟ್ರೈ ಮಾಡಿ, ನಿಮಗೆ ಬೇಕಾದ ಸ್ಕಿಲ್ ಇಂಪ್ರೂವ್ ಮಾಡಿಕೊಳ್ಳಿ. ಒಂದು ಅವಕಾಶವನ್ನು ಕಳೆದು ಹೋಯಿತೆಂದು ಕೊರಗಬೇಡಿ. ನೆಕ್ಸ್ಟ್ ಆಪರ್ಚುನಿಟಿ ಬಗ್ಗೆ ನೀವು
ಪ್ರಿಪೇರ್ ಮಾಡ್ಕೊಳ್ಳಿ. ಈ ಕಾರ್ಡ್ ಕಮ್ಬ್ಯಾಕ್ ಎನರ್ಜಿ ಇದೆ. ಇನ್ನು ಮನಿ ಬಗ್ಗೆ ಹೇಳೋದಾದರೆ, ಮನಿ ವಿಷಯದಲ್ಲಿ ನಷ್ಟವಾಗಿದ್ದರೆ ಅಥವಾ ಫೈನಾನ್ಷಿಯಲ್ ಪ್ರೆಷರ್ ಇದ್ದರೆ ಈ ಕಾರ್ಡ್ ಹೇಳುವುದು ಮೊದಲು ಸಿಚುವೇಶನ್ ಕಂಟ್ರೋಲ್ಗೆ ತೆಗೆದುಕೊಳ್ಳಿ. ಅತಿಯಾದ ರಿಸ್ಕ್ ತೆಗೆದುಕೋಬೇಡಿ. ಯಾರನ್ನಾದರೂ ನಂಬಿ ಮತ್ತೆ ಹಣ ಕಳೆದುಕೊಳ್ಳುವಂಥ ಡಿಸಿಷನ್ ಮಾಡಬೇಡಿ. ಹಿಂದಿನ ಎಕ್ಸ್ಪೀರಿಯನ್ಸ್ಗಿಂತ ಲೆಸನ್ ತೆಗೆದುಕೊಳ್ಳುವುದು ತುಂಬ ಒಳ್ಳೆಯದು. ನೀವು ಕಳೆದುಕೊಂಡ ಹಣ ಅದೇ ರೀತಿಯಲ್ಲಿ ಮರಳಿ ಬರುತ್ತದೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಹೊಸ ಅರ್ನಿಂಗ್ ಆಪರ್ಚುನಿಟಿ ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿಗಾಗಿ ಪ್ರಯತ್ನ ಮಾಡುವ ಶಕ್ತಿ ನಿಮ್ಮಲ್ಲಿದೆ. ಇನ್ನು ನಾವು ಡೀಪಾಗಿ ಹೇಳೋದಾದರೆ, ಈ ಕಾರ್ಡ್ ನನಗೆ ತುಂಬ ಮುಖ್ಯವಾಗಿ ಕಾಣುತ್ತಿರೋದು ಕಮ್ ಬ್ಯಾಕ್. ಒಂದು ಸಮಯದಲ್ಲಿ ನೀವು ನನ್ನಿಂದ ಏನೂ ಆಗಲ್ಲ ಅಂತ ಅನ್ನಿಸಿಕೊಂಡಿರಬಹುದು. ಆದರೆ ಗದ ಹೇಳುತ್ತಿರುವುದು ಇನ್ನೂ ಮುಗಿದಿಲ್ಲ, ನೀನು ಮತ್ತೆ ಎದ್ದು ನಿಲ್ಲಬೇಕು. ನಿಮ್ಮ ಜೀವನದಲ್ಲಿ ಕಳೆದುಕೊಂಡದ್ದು ನಿಮ್ಮ ಐಡೆಂಟಿಟಿ ಅಲ್ಲ. ಒಬ್ಬ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದರೆ ನೀವು ಕಡಿಮೆ ಆಗುವುದಿಲ್ಲ. ಜಾಬ್ ಕಳೆದುಕೊಂಡರೆ ನಿಮ್ಮ ಟ್ಯಾಲೆಂಟ್ ಹೋಗೋದಿಲ್ಲ. ಇನ್ನು ಮನಿ ಕಳೆದುಕೊಂಡ್ರೆ ಅದು ಎಬಿಲಿಟಿ ಹೋಗೋದಿಲ್ಲ. ನೀವು ಮತ್ತೆ ಬಿಲ್ಡ್ ಮಾಡಬಹುದು. ಹನುಮಾನ್ ಅವರು ಏನು ಮೆಸೇಜನ್ನು ಕೊಡ್ತಿದ್ದಾರೆ ಅಂದರೆ, ಗದ ನೋಡಿದಾಗ ಶ್ರೀ ಹನುಮಂತನ ಶಕ್ತಿ ಮತ್ತು ರಕ್ಷಣೆ ನೆನಪಿಗೆ ಬರುತ್ತೆ. ಅವರ ಸಂದೇಶವಾಗಿ ನಾವು ಅದನ್ನು ತೆಗೆದುಕೊಳ್ಳಬಹುದು. ಭಯ ಪಡಬೇಡ, ನಿನ್ನ ಶಕ್ತಿಯನ್ನು ನೆನಪಿಸಿಕೋ. ತಪ್ಪಾದ ಜಾಗದಲ್ಲಿ ನಿನ್ನನ್ನು ಕಳೆದುಕೊಳ್ಳಬೇಡ. ಧೈರ್ಯದಿಂದ ಮುಂದೆ ಸಾಗು. ನೀವು ಕಳೆದುಕೊಂಡದನ್ನು ಮರಳಿ ಪಡೆಯುವ ದಾರಿ ಇದ್ದರೆ ಹನುಮಂತರು ಆ ದಾರಿಯಲ್ಲಿ ನಿನಗೆ ಧೈರ್ಯ ಕೊಡಲಿ. ಅದು ನಿಮ್ಮ ಜೀವನಕ್ಕೆ ಮರಳಿ ಬೇಕಾದದ್ದು ಅಲ್ಲದಿದ್ದರೆ ಅದಕ್ಕಿಂತ ಉತ್ತಮವಾದಂತಹ ದಾರಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ. ಸ್ನೇಹಿತರೆ, ಬನ್ನಿ ನೆಕ್ಸ್ಟ್ ನೋಡೋಣ ಯಾವ ಕಾರ್ಡ್ ಬಂದಿದೆ ಅಂತ. ವಜ್ರಾಂಗ. ಈಗ ನಮಗೆ ಬಂದಿರೋದು ವಜ್ರಾಂಗ ಕಾರ್ಡ್ ಸ್ನೇಹಿತರೆ. ಈ ಕಾರ್ಡ್ ಎನರ್ಜಿ ತುಂಬ ಸ್ಟ್ರಾಂಗ್ ಮತ್ತು ಪವರ್ಫುಲ್ ಆಗಿದೆ. ಇದು ರೀಡಿಂಗ್ ಟಾಪಿಕ್ ನೋಡೋದಾದರೆ ಲವ್, ಜಾಬ್, ಮನಿ ಬಗ್ಗೆ ಏನು ಹೇಳುತ್ತೆ ಅನ್ನೋದಾದರೆ, ಸ್ಟ್ರೆಂತ್, ಪ್ರೊಟೆಕ್ಷನ್, ಕವರೇಜ್ ಮತ್ತು ಅಬ್ಸ್ಟೆಕಲ್ಸ್ ಅನ್ನೋ ಎದುರಿಸುವ ಶಕ್ತಿ. ಅಂದರೆ ನೀವು ಕಳೆದುಕೊಂಡಿರುವ ವಿಷಯಕ್ಕಾಗಿ ತುಂಬ ದಿನಗಳಿಂದ ಕಾಯುತ್ತಿದ್ದರು. ನಿಮ್ಮ ದಾರಿಯಲ್ಲಿ ಕೆಲವು ಬ್ಲಾಕ್ಸ್ ಅಥವಾ ಡಿಲೇ ಇದ್ದಿರಬಹುದು. ಆದರೆ ಆ ಅಡೆತಡೆಗಳನ್ನು ಎದುರಿಸುವ ಶಕ್ತಿ ನಿಮ್ಮಲ್ಲಿ ಇದೆ ಅನ್ನುವ ಎನರ್ಜಿ ಈ ಕಾರ್ಡ್ ತೋರಿಸುತ್ತಿದೆ. ಅದನ್ನು ಲವ್ ವಿಷಯದಲ್ಲಿ ನೋಡೋದಾದರೆ, ನಿಮ್ಮಿಂದ ದೂರವಾದ ವ್ಯಕ್ತಿಯ ಬಗ್ಗೆ ಇನ್ನೂ ಫೀಲಿಂಗ್ಸ್ ಇದ್ದರೆ ಈ ಕಾರ್ಡ್ ಹೇಳುವುದು ಮೊದಲು ನಿಮ್ಮ ಹಾರ್ಟನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳಿ. ನೀವು ಯಾರನ್ನಾದರೂ ಪ್ರೀತಿಸಿದ್ದೀರಿ ಅಂದರೆ ಅವರಿಗಾಗಿ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅಥವಾ ನಿಮ್ಮ ಪೀಸನ್ನು ಕಳೆದುಕೊಳ್ಬೇಡಿ. ಕೆಲವರಿಗೆ ಹಿಂದಿನ ರಿಲೇಷನ್ಶಿಪ್ನಲ್ಲಿ ಬಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಈಗೋ ಪ್ರಾಬ್ಲಮ್ಸ್ಗಳು ಕಾರಣದಿಂದ ನೀವು ದೂರವಾಗಿರಬಹುದು. ಮುಂದೆ ಕಮ್ಯುನಿಕೇಷನ್ಗೆ ಅವಕಾಶ ಬಂದರೆ ಹಿಂದಿನಂತೆಯೇ ಎಲ್ಲವನ್ನು ಆರಂಭಿಸುವ ಪ್ರಯತ್ನ. ಮೊದಲು ಕ್ಲಿಯರ್ ಕನ್ವೆನ್ಷನ್ಸ್ ಮಾಡಬೇಕಾಗುತ್ತದೆ. ಅವರು ಮರಳಿ ಬರಬೇಕಾದುದು ನಿಮ್ಮ ಜೀವನಕ್ಕೆ ಒಳ್ಳೆಯದಾಗಿದ್ದರೆ ಸರಿಯಾದ ಸಮಯದಲ್ಲಿ ದಾರಿ ತೆಗೆದುಕೊಳ್ಳಬಹುದು. ಆದರೆ ಈ ಕಾರ್ಡ್ನ ಮುಖ್ಯ ಉದ್ದೇಶ ಅವರಿಗಾಗಿ ಕಾಯುತ್ತಾ ನಿಮ್ಮ ಜೀವನವನ್ನು ನೀವು ಸ್ಟಾಪ್ ಮಾಡಬೇಡಿ. ಇನ್ನು ಜಾಬ್ ಬಗ್ಗೆ ಹೇಳೋದಾದರೆ, ಜಾಬ್ ಕಳೆದುಕೊಂಡವರಿಗೆ ಈ ಕಾರ್ಡ್ ತುಂಬ ಪವರ್ಫುಲ್. ಒಂದು ಅವಕಾಶ ನಿಮ್ಮ ಕೈಯಿಂದ ಹೋಗಿರಬಹುದು, ಒಂದು ಇಂಟರ್ವ್ಯೂ ರಿಜೆಕ್ಟ್ ಆಗಿರಬಹುದು. ಇದು ನಿಮ್ಮ ಕೆರಿಯರ್ನ ಎಂಡ್ ಎಲ್ಲ. ವಜ್ರಾಂಗ ಎನರ್ಜಿ ಹೇಳುತ್ತಿರುವುದು ಮತ್ತೆ ಎದ್ದು ನಿಲ್ಲು, ಮತ್ತೆ ಟ್ರೈ ಮಾಡು. ಇದು ಡೋರ್ ಕ್ಲೋಸ್ ಆಗಿರಬಹುದು, ಡೋರ್ ಹುಡುಕಬೇಕು ಅಂತ ಹೇಳ್ತಾ ಇದೆ. ಹಿಂದಿನ ಫೇಲ್ಯೂರ್ನಿಂದ ಕಲಿತು ಈ ಬಾರಿ ಇನ್ನಷ್ಟು ಪ್ರಿಪರೇಷನ್ ಮಾಡಿಕೊಂಡು ಮುಂದೆ ಸಾಗುವಂತ ಹೇಳ್ತಿದೆ. ಇನ್ನು ಮನಿ ಬಗ್ಗೆ ಹೇಳೋದಾದರೆ, ನಷ್ಟ ಮತ್ತು ಫೈನಾನ್ಷಿಯಲ್ ಪ್ರೆಷರ್ ಅನುಭವಿಸುತ್ತಿರುವವರಿಗೆ ಈ ಕಾರ್ಡ್ ರಿಕವರಿ ಎನರ್ಜಿ ಕೊಡುತ್ತಿದೆ. ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ. ತಕ್ಷಣ ಹಣ ಬರಬೇಕು ಅಂತ ರಿಸ್ಕಿ ಡಿಸಿಷನ್ ತೆಗೆದುಕೊಳ್ಬೇಡಿ. ಯಾರನ್ನಾದರೂ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಿ ಹಣ ಕಳೆದುಕೊಳ್ಬೇಡಿ. ಹಿಂದಿನ ಅನುಭವದಿಂದ ಕಲಿತು ಸ್ಲೋ ಆ್ಯಂಡ್ ಸ್ಟೇಬಲ್ ಗ್ರೋತ್ ಕಡೆ ಗಮನ ಕೊಡಿ. ಹೊಸ ಇನ್ಕಮ್ ಸೋರ್ಸ್ ಅಥವಾ ಹೊಸ ಆಪರ್ಚುನಿಟಿಗಾಗಿ ಮತ್ತೆ ಪ್ರಯತ್ನ ಮಾಡಿ. ಈ ಕಾರ್ಡ್ ಒಂದು ವಿಶೇಷ ಸ್ಟ್ರಾಂಗ್ ಆಗಿ ಹೇಳುತ್ತಿರೋದೇನೆಂದರೆ, ನೀವು ಕಳೆದುಕೊಂಡಿರೋದು ನಿಮ್ಮ ಶಕ್ತಿಯನ್ನಲ್ಲ, ನಿಮ್ಮ ಜೀವನದಿಂದ ಒಬ್ಬ ವ್ಯಕ್ತಿ ದೂರವಾಗಿರಬಹುದು, ಒಂದು ಜಾಬ್ ಆಗಿರಬಹುದು, ಒಂದು ಹಣವಾಗಿರಬಹುದು. ಆದರೆ ನಿಮ್ಮೊಳಗಿನ ಧೈರ್ಯವನ್ನು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನೀವು ಮತ್ತೆ ಬಿಲ್ಡ್ ಮಾಡಬಹುದು, ನೀವು ಮತ್ತೆ ಸ್ಟಾರ್ಟ್ ಮಾಡಬಹುದು, ನೀವು ಮತ್ತೆ ವಿನ್ ಮಾಡಬಹುದು. ಇದು ಕಮ್ಬ್ಯಾಕ್ ಎನರ್ಜಿ. ಭಯ ಪಡಬೇಡ,
ನೋಡಿ, ಹನುಮಾನರು ಹೇಳ್ತಿದ್ದಾರೆ, ಭಯ ಪಡಬೇಡ, ಅಡೆತಡೆಗಳನ್ನು ನೋಡಿ ಹಿಂದೆ ಸರಿಯಬೇಡ, ನಿನ್ನ ಪ್ರಯತ್ನವನ್ನು ಮುಂದುವರೆಸು. ನಿನ್ನ ಜೀವನಕ್ಕೆ ಸೇರಬೇಕಾದದ್ದು ಆಗಿದ್ದರೆ ಅದರ ದಾರಿಯಲ್ಲಿರೋ ಅಡೆತಡೆಗಳ ದಾಟುವ ಶಕ್ತಿಯನ್ನು ಹನುಮಂತರು ನಿಮಗೆ ಕೊಡಲಿ ಅಂತ ಹೇಳ್ತಿದ್ದೀನಿ. ವಜ್ರಂಗ ಕಾರ್ಡ್ ಮೀನಿಂಗ್ ಏನಂದರೆ ಸ್ಟ್ರೆಂತ್, ಪ್ರೊಡಕ್ಷನ್, ಅಪ್ ಕ್ಯಾಸ್ಟಲ್ಸ್, ಕ್ಲಿಯರಿಂಗ್ ಆ್ಯಂಡ್ ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ. ಪಂಚಮುಖಿ. ಈ ಕಾರ್ಡ್ ಎನರ್ಜಿ ತುಂಬ ಪವರ್ಫುಲ್ ಆಗಿದೆ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಕಳೆದುಕೊಂಡಿರುವುದು ಮತ್ತೆ ಬರಲಿ ಸಿಗುತ್ತದೆಯಾ, ಅದು ಲವ್, ಜಾಬ್, ಮನಿ, ಎನಿ ಒನ್. ಸ್ಟ್ರಾಂಗ್ ಮೆಸೇಜ್ ಏನಂದರೆ ಪ್ರೊಡಕ್ಷನ್, ಸ್ಟ್ರೆಂತ್, ಕ್ಲಿಯಾರಿಟಿ, ನ್ಯೂ ಡೈರೆಕ್ಷನ್ ಅನ್ನುವ ಎನರ್ಜಿ ಕಾಣುತ್ತಿದೆ. ಅದನ್ನು ಪ್ರೀತಿ ಬಗ್ಗೆ ಹೇಳೋದಾದರೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಯಾವುದೋ ಒಂದು ಕನ್ಫ್ಯೂಷನ್ ಅಥವಾ ಬ್ಲಾಕ್ ಇದ್ದಿರಬಹುದು. ನೀವು ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡಿದ್ದರೆ ಅವರ ಬಗ್ಗೆ ಇನ್ನೂ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳಿರಬಹುದು. ಅವರು ಮತ್ತೆ ಬರ್ತಾರಾ, ನಮ್ಮ ನಡುವೆ ಮತ್ತೆ ಮಾತು ಶುರುವಾಗತ್ತಾ ಎಂಬ ಯೋಜನೆ ಇರಬಹುದು. ಈ ಕಾರ್ಡ್ ಹೇಳುತ್ತಿರುವುದು ಮೊದಲು ನಿಮ್ಮ ಮನಸ್ಸಿನಲ್ಲಿ ಫಿಯರ್ ಮತ್ತು ಕನ್ಫ್ಯೂಷನನ್ನು ಕ್ಲಿಯರ್ ಆಗಬೇಕು. ಮತ್ತೆ ಕಮ್ಯುನಿಕೇಷನ್ ಬಂದರೆ ಈ ಬಾರಿ ಹಳೆಯ ಸಮಸ್ಯೆಗಳನ್ನು ಹಾಗೆಯೇ ಮುಂದುವರಿಸದೆ ಕ್ಲಿಯರ್ ಕನ್ವೆಷನ್ ಮಾಡಿಕೊಳ್ಳಬೇಕು. ಕೆಲವರಿಗೆ ಹಳೆಯ ವ್ಯಕ್ತಿ ಜೊತೆ ರೀಕನೆಕ್ಷನ್ಸ್ ಆಗಬಹುದು. ಇನ್ನು ಕೆಲವರಿಗೆ ಹಳೆಯ ರಿಲೇಷನ್ಶಿಪ್ನ ಹೊರ ಬಂದು ಹೊಸ ಮತ್ತು ಬೆಟರ್ ಕನೆಕ್ಷನ್ಸ್ ಕಡೆ ಹೋಗುವ ದಾರಿ ತೆರೆಯಬಹುದು. ಇನ್ನು ಜಾಬ್ ಬಗ್ಗೆ ಹೇಳೋದಾದರೆ ನೀವು ಒಂದೇ ಜಾಬ್ ಅಥವಾ ಒಂದೇ ಆಪರ್ಚುನಿಟಿ ಬಗ್ಗೆ ಫಿಕ್ಸ್ ಆಗಿ ಕುಳಿತುಕೊಳ್ಬೇಡಿ. ನಿಮ್ಮ ಮುಂದೆ ಬೇರೆ ಬೇರೆ ದಾರಿಗಳು ಇದೆ. ನೀವು ಹಿಂದೆ ಮಾಡದ ಕೆಲಸ, ಹೊಸ ಸ್ಕಿಲ್, ಹೊಸ ಫೀಲ್ಡ್ ಅಥವಾ ಬೇರೆ ರೀತಿಯ ಆಪರ್ಚುನಿಟಿ, ಇವುಗಳಲ್ಲಿ ಯಾವುದಾದರೂ ನಿಮ್ಮ ಜೀವನಕ್ಕೆ ಹೊಸ ಡೋರ್ ತೆರೆಯಬಹುದು. ಒಂದು ದಾರಿ ಮುಚ್ಚಿದರೆ 5 ಬೇರೆ ದಾರಿಗಳು ಹುಡುಕುವ ಧೈರ್ಯ ಇರಬೇಕು ಅನ್ನುವ ರೀತಿಯಲ್ಲಿ ಮೆಸೇಜ್ ಇದೆ. ಇನ್ನು ಮನಿ ಬಗ್ಗೆ ಹೇಳೋದಾದರೆ ಹಿಂದೆ ಲಾಸ್ ಆಗಿದ್ದರೆ ಅಥವಾ ಫೈನಾನ್ಷಿಯಲ್ ಪ್ರೆಷರ್ ಇದ್ದರೆ ಈ ಕಾರ್ಡ್ ಪ್ರೊಡಕ್ಷನ್ ಮತ್ತು ಬೆಟರ್ ಡಿಸಿಷನ್ ಮೇಕಿಂಗ್ ಬಗ್ಗೆ ಹೇಳುತ್ತಿದೆ. ಇನ್ನು ಮುಂದೆ ಹಣದ ವಿಷಯದಲ್ಲಿ ಯಾರನ್ನಾದರೂ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಬೇಡಿ. ಯಾವುದೇ ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಡಿಸಿಷನ್ ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಚೆನ್ನಾಗಿ ಯೋಚಿಸಿ, ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕಡೆ ಹೋಗುವ ಪ್ರಯತ್ನ ಮಾಡಿ. ಇನ್ನು ಡೀಪ್ ಮೆಸೇಜ್ ಏನಂದರೆ ನೀವು ಕಳೆದುಕೊಂಡದ್ದನ್ನೇ ನೋಡುತ್ತಾ ನಿಲ್ಲಬೇಡಿ. ನಿಮ್ಮ ಮುಂದೆ ಇನ್ನೂ ಹಲವಾರು ದಾರಿಗಳಿವೆ. ನಿಮಗೆ ಒಂದು ಡೋರ್ ಕ್ಲೋಸ್ ಆಗಿದ್ದರೆ ಬೇರೆ ಬೇರೆ ದಾರಿಗಳಿವೆ, ಅದನ್ನು ಹುಡುಕಲು ಪ್ರಯತ್ನ ಮಾಡಿ. ನೀವು ಗಮನಿಸಿ, ಒಂದು ಡೋರ್ ಓಪನ್ ಮಾಡಿದರೆ ಅದು ಓಪನ್ ಆಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನಾವು ಒಬ್ಬ ವ್ಯಕ್ತಿ, ಒಂದು ಜಾಬ್, ಒಂದು ಆಪರ್ಚುನಿಟಿ ಇವನ್ನೇ ನಮ್ಮ ಜೀವನದಲ್ಲಿ ಅಂತ್ಯ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಹನುಮಂತರ ಆಶೀರ್ವಾದ ನಿಮ್ಮ ಜೀವನಕ್ಕೆ ಹೊಸ ಡೈರೆಕ್ಷನ್ ಕೊಡಬಹುದು. ಭಯ ಪಡಬೇಡಿ, ನಿನ್ನನ್ನು ನೀವು ಕಳೆದುಕೊಳ್ಳಬೇಡಿ. ನಿಮ್ಮ ಮುಂದೆ ಇರುವ ಹಲವಾರು ದಾರಿಗಳನ್ನು ಗಮನಿಸಿ, ನಿಮಗೆ ಯಾವುದು ಒಳಿತೋ ಆ ದಾರಿಯಲ್ಲಿ ನಡೆಯುವ ಧೈರ್ಯ ಮತ್ತು ರಕ್ಷಣೆಯನ್ನು ಹನುಮಂತರು ನಿಮಗೆ ಕೊಡಲಿ. ನೀವು ಕಳೆದುಕೊಂಡಿರುವುದು ಮರಳಿ ಬರಬೇಕಾದುದು ಆಗಿದ್ದರೆ ಸರಿಯಾದ ಸಮಯದಲ್ಲಿ ಅದರ ದಾರಿ ತೆರೆದುಕೊಳ್ಳಬಹುದು. ಅದು ಮರಳಿ ಬರದೇ ಇದ್ದರೂ ಅದಕ್ಕಿಂತ ಉತ್ತಮವಾದಂತಹ ಹೊಸ ದಾರಿ ನಿಮ್ಮ ಜೀವನಕ್ಕೆ ತೆರೆಯಬಹುದು ಅಂತ ಹೇಳ್ತಾ ಇದೆ. ಈ ಕಾರ್ಡ್ ಮೀನಿಂಗ್ ಅಂದರೆ ಪ್ರೊಡಕ್ಷನ್, ಕ್ಲಿಯಾರಿಟಿ, ನ್ಯೂ ಡೈರೆಕ್ಷನ್ಸ್, ನ್ಯೂ ಬಿಗಿನಿಂಗ್ ಅಂತ ಸ್ನೇಹಿತರೆ. ಬನ್ನಿ, ಈ ದಿನ ನಾವು ಈ ಎಲ್ಲ ಕಾರ್ಡ್ನ ರೀಡಿಂಗ್ನ ಮೂಲಕ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ರೈಸ್ ರೀಡಿಂಗ್ನಲ್ಲಿ ನಿಮಗೆ ಸಿಕ್ಕಿರುವ ಮುಖ್ಯ ಸಂದೇಶ ಏನೆಂದರೆ, ನಿಮ್ಮ ಜೀವನದಲ್ಲಿ ಲವ್ ಆಗಿರಲಿ, ಮನಿ ಆಗಿರಲಿ ಅಥವಾ ಜಾಬ್ ಆಗಿರಲಿ, ಈಗಿರುವ ಪರಿಸ್ಥಿತಿ ಹೀಗೆ ಇರುತ್ತದೆ ಅಂತ ಅರ್ಥವಲ್ಲ. ಕೆಲವು ವಿಷಯಗಳಲ್ಲಿ ಡಿಲೇ ಇದ್ದರೂ ಮುಂದೆ ಮೂಮೆಂಟ್ ಆಗುವ ಸಾಧ್ಯತೆ ಕಾಣಿಸುತ್ತಿದೆ. ಹಳೆಯದ್ದು ಮರಳಿ ಬರಬೇಕಾದದ್ದು ಆಗಿದ್ದರೆ ಸರಿಯಾದ ಸಮಯದಲ್ಲಿ ಅದರ ದಾರಿ ತೆಗೆದುಕೊಳ್ಳುತ್ತದೆ. ಅದು ನಿಮ್ಮ ಜೀವನಕ್ಕೆ ಒಳಿತಾಗದೇ ಇದ್ದರೆ ಅದಕ್ಕಿಂತ ಉತ್ತಮವಾದುದು ನಿಮ್ಮ ಜೀವನಕ್ಕೆ ಬರಲಿ ಎಂದು ಹನುಮಂತನಲ್ಲಿ ಪ್ರಾರ್ಥಿಸುತ್ತೇನೆ. ಈ ರೀಡಿಂಗ್ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ನಮಸ್ಕಾರ ಸಿಂಬಲ್ ಹಾಕಿ. ಅದು ಹನುಮಂತರಿಗೆ ನಮಸ್ಕಾರ ತಲುಪಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಡೆಯಲಿ. ಹನುಮಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೀಡಿಂಗ್ನಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್, ಜೈ ಹನುಮಾನ್.